ಅಮ್ಮ ತಿಂಡಿಗಳು ನಾವು ಮಾಡಿದ್ದ ವಿಡಿಯೋಸ್ ಹಾಕ್ತಿವಲ್ಲ ಅದಕ್ಕೆ ಚಟ್ನಿ ಹಾಕ್ತಿವಲ್ಲ ಗ್ರೀನ್ ಚಟ್ನಿ ಅದು ಹೆಂಗ್ ಮಾಡ್ತೀರಾ ಏನದು ಹಾಕೋದಂತ ಎಲ್ಲ ಕೇಳ್ತಾರೆ ಅದು ಹೆಂಗ್ ಮಾಡೋದು ಅಂತ ಹೇಳ್ಕೊಡ್ತೀರಾ? ಆಯ್ತು. ನಾನು ಇವಾಗ ಮೆಣಸಿನಕಾಯಿ ಉರಿತಾ ಇದ್ದೀನಿ. ಇದು ತೊಟ್ಟೆಲ್ಲ ಬಿಡಿಸ್ಕೊಬೇಕಾ? ಇದೆಲ್ಲ ಕ್ಲೀನ್ ತೊಳ್ಕೊಂಡು ತೊಟ್ಟು ಬಿಡಿಸ್ಕೋಬೇಕು. ಬಿಡಿಸಿ ಉರಿಬೇಕಾ? ಬಿಡಿಸ್ಕೊಂಡು ಹುರ್ಕೋಬೇಕು ನೀಟಾಗಿ. ಇದು ಹುರಿದಾಯ್ತಾ ಅಮ್ಮ? ಈ ತರ ಹುರಿಬೇಕದು. ಹೌದಾ? ಎಣ್ಣೆ ಬಿಟ್ಕೊಂಡು ಹುರಿದಾದ್ಮೇಲೆ ಎಣ್ಣೆ ಹಾಕ್ಬೇಕಾ? ಹುರಿದಾದ್ಮೇಲೆ ಎಣ್ಣೆ ಹಾಕಬೇಕು. ತಣ್ಣಗಾಯ್ತಾ? ಇದಕ್ಕೆ ಏನೇನು ಹಾಕಬೇಕು? ಇದು ಮೆಣಸಿನಕಾಯಿ ತಣ್ಣಗಾಗಿದೆ. ಮೆಣಸಿನಕಾಯಿ ಹಾಕಬೇಕು, ಉಪ್ಪು ಹಾಕಬೇಕು, ಇದು ಕೊತ್ತಂಬರಿ, ಬೆಳ್ಳುಳ್ಳಿ, ಕರಿಬೇವು ಇಷ್ಟು ಹಾಕಿ ರುಬ್ಬೇಕು. ಸರಿ. ನೈಸ್ ಮಾಡ್ಕೋಬಾರ್ದು. ನೈಸ್ ಬೇಕಾದ್ರೆ ನೈಸ್ ಮಾಡ್ಕೋಬಹುದು, ತರಿ ಬೇಕಾದ್ರೆ ತರಿ ಮಾಡ್ಕೋಬಹುದು. ಇವಾಗ ಹಾಕ್ತಾರೆ ಬೆಳ್ಳುಳ್ಳಿ, ಕೊತ್ತಂಬರಿ, ಹುಣಸೆ ಹಾಕಬಹುದು ನೀವು. ಆಯ್ತಾ? ಇದು ಇಷ್ಟೇನಾ? ತಿನ್ಬೇಕಪ್ಪ ನಾವು ಅಂದ್ರೆ ಇದಕ್ಕೊಂದು ಸ್ವಲ್ಪ ಹುಣಸೆ ಹಾಕೊಂಡು ರುಬ್ಬೇಕು. ಇದು ತಿಂಡಿಗಳಿಗೆ ಮೆಣಸಿನಕಾಯಿ ಅವಶ್ಯಕತೆ ಇರಲ್ಲ. ಇಷ್ಟಿಷ್ಟೇ. ನಿಮ್ಗೆ ನಿಮ್ ಜನದ ಮೇಲೆ ಹಾಕ್ಬೇಕದ. ಖಾರ ಜಾಸ್ತಿ ತಿನ್ನ ಸ್ವಲ್ಪ ಜಾಸ್ತಿ ಹಾಕಬಹುದು, ಖಾರ ಕಡಿಮೆ ತಿನ್ನ ಸ್ವಲ್ಪ ಕಡಿಮೆ ಹಾಕಬಹುದು. ಇದ್ರೊಳಗ ಈ ತರ ಡಬ್ಬಿ ಒಳಗ ತಕೊಂಡಿಟ್ಕೋಬೇಕು. ಇಷ್ಟೇ. ಇದು ತಿಂಡಿಗೆ ಅವಲಕ್ಕಿ, ಪಲ್ಯಕ್ಕೆ, ನೀರುಳ್ಳಿದು, ತರಕಾರಿ ಪಲ್ಯಗಳಿಗೆ ಎಲ್ಲದಕ್ಕೂ ಹಾಕಬಹುದು. ಈ ಚಟ್ನಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್.